ಕೊರೋನಾ ಟೈಮಲ್ಲಿ ಶುರುವಾಗಿತ್ತು ಮೇಡಮ್. ಕೊರೋನಾ ಟೈಮಲ್ಲಿ ನನಗೆ ಕೆಲಸ ಹೋಯ್ತು. ಕೊರೋನಾ ಟೈಮಲ್ಲೇ ನಮ್ಮ ಅಮ್ಮನೂ ತೀರ್ಕೊಂಡ್ಬಿಟ್ರು. ಆ ಟೈಮಲ್ಲಿ ಜೀವನ ನಡೆಸೋದು ತುಂಬ ಕಷ್ಟ ಆಗಿತ್ತು. ಈ ಸಂದರ್ಭದಲ್ಲೇ ಒಬ್ರು ಕರುಣಾಕರನ್ ಅಂತ ಹೇಳಿ ಪರಿಚಯ. ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಬ್ರಿಗೇಡ್ ನ್ಯೂಸ್ ಕನ್ನಡ. ನಾನು ವಿದ್ಯಾ. ನಾವು ಈ ಫೈನಾನ್ಸ್ ಕಂಪನಿಗಳಿಂದ ಹೆಚ್ಚಾಗಿ ಮೋಸ ಹೋದವರು, ಹೆಚ್ಚಾಗಿ ಏನು ಗೊತ್ತಿಲ್ಲದವರನ್ನ ಯಾಮಾರಿಸಿ ಈ ದಲ್ಲಾಳಿಗಳು ಅಂತ ಏನು ಹೇಳ್ತೀವಿ, ಅವರಿಂದ ಮೋಸ ಬಿದ್ದು ಮನೆ ಕಳ್ಕೊಂಡು ಮಠ ಕಳ್ಕೊಂಡು ಏನೂ ಇಲ್ಲದೆ ಜೊತೆಗೆ ಸಂಬಂಧಿಕರನ್ನು ದೂರ ಮಾಡಿಕೊಂಡು ಒಬ್ಬಂಟಿಯಾಗಿ ಮನೆಯೂ ಇಲ್ಲದೆ ಏನೂ ಇಲ್ಲದೆ ಬಿದ್ದಿರೋರನ್ನ ತುಂಬ ಜನರನ್ನ ನೋಡಿಬಿಟ್ಟಿದ್ದೀವಿ. ಯಾಕೆ ಈ ಫೈನಾನ್ಸ್ ಕಂಪನಿಗಳು ಈ ಜನರ ಜೊತೆ ಇಷ್ಟೊಂದು ಚೆಲ್ಲಾಟ ಆಡ್ತಾರೆ? ಹಣ ಕೊಡ್ತೀವಿ ಅಂತ ಯಾಮಾರಿಸ್ತಾರೆ. ಇದು ಫೈನಾನ್ಸ್ ಕಂಪನಿ ಮಾತ್ರ ಅಲ್ಲ, ಕಂಪನಿಗಳ ಜೊತೆಗೆ ದಲ್ಲಾಳಿಗಳು ಕೂಡ ಸೇರಿಕೊಂಡು ಮಾಡ್ತಿರುವಂತಹ ಒಂದು ಅಮಾಯಕರನ್ನು ವಂಚಿಸ್ತಿರುವಂತಹ ಘಟನೆಗಳು ಇವೆಲ್ಲ ನಾವಿವಾಗ ನೋಡ್ತಾ ಇರುವಂಥದ್ದು. ಈಗ ಅದೇ ರೀತಿಯಾದಂತಹ ಒಂದು ಫೈನಾನ್ಸ್ ಕಂಪನಿಗೆ ಒಬ್ಬ ದಲ್ಲಾಳಿಗೆ ಬಲಿಯಾಗಿ ಎಲ್ಲ ಕಳ್ಕೊಂಡು ಏನು ಇಲ್ಲದೆ ನಡು ಬೀದಿಯಲ್ಲಿ ಬಿದ್ದಿರುವಂತಹ ಒಬ್ಬ ಒಂಟಿ ಮಹಿಳೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ, ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಆ ಮಹಿಳೆಯ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿ ಹೋಗಿದೆ. ನೋಡ್ಕೊಳ್ಳೋರು ಯಾರಿಲ್ಲ, ಅನ್ನ ಹಾಕೋರು ಯಾರಿಲ್ಲ, ತಿಂದ್ಯಾ ಅಂತ ಕೇಳೋರು ಯಾರಿಲ್ಲ. ಯಾಕಂದರೆ ಎಲ್ಲರೂ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಮನೆ ಇಲ್ಲ, ಮಠ ಇಲ್ಲ. ಎಸ್, ಇವತ್ತಿನ ಮಾತುಕತೆ ಆ ಮಹಿಳೆ ಜೊತೆ ಮಾತಾಡ್ತಾ ಹೋಗೋಣ. ನೊಂದವ್ರ ಜೊತೆಗೆ ನಾವಿರ್ತೀವಿ, ಬ್ರಿಗೇಡ್ ನ್ಯೂಸ್ ಕನ್ನಡ ಇರುತ್ತೆ. ಇವತ್ತು ಒಂದಷ್ಟು ಮಾತುಕತೆ, ಆ ಫೈನಾನ್ಸ್ ಕಂಪನಿ ಹೇಗೆ ಮೋಸ ಮಾಡ್ತು, ಹೇಗೆ ಇವರು ವಂಚನೆಗೆ ಬಲಿಯಾದರು, ಆ ದಲ್ಲಾಳಿ ಹೇಗೆಲ್ಲ ಯಾಮಾರಿಸ್ತಾ ಅನ್ನುವಂಥ ಕಥೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮತ್ತೊಮ್ಮೆ ಬ್ರಿಗೇಡ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಅಮ್ಮ ನಮಸ್ತೆ. ಅಲ್ಬಿಡಿ, ಇನ್ನು ಮಾತಾಡೋದು ತುಂಬ ಇದೆ. ನಿಮ್ಮ ಜೊತೆಗೆ ನಾವಿದ್ದೀವಿ, ನೊಂದವ್ರ ಜೊತೆಗೆ ಬ್ರಿಗೇಡ್ ನ್ಯೂಸ್ ಕನ್ನಡ ಯಾವತ್ತೂ ಇರುತ್ತೆ. ಓಕೆ, ಕವಿತಾ ಅವರೇ, ನೋಡ್ತಾ ಇದ್ದೀವಿ, ಪಾಪ ತುಂಬ ದಿನಗಳಿಂದ ನಮ್ಮ ಜೊತೆಗೆ ಬರ್ತಾ ಇದ್ದೀರಾ. ಒಂದು ಸಹಾಯ ಮಾಡಿ, ಮನೆ ಬಿಡಿಸ್ಕೊಡಿ ಅಂತ ಕೇಳ್ತಾನೆ ಇದ್ದೀರಾ. ಹೇಗೆ ವಂಚನೆ ಮಾಡಿದ್ರು, ಹೇಗೆ ಯಾಮಾರಿಸಿದ್ರು, ಯಾರು ಫಸ್ಟ್ ಬಂದಿದ್ದು? ಇದು ಕೊರೋನಾ ಟೈಮಲ್ಲಿ ಶುರುವಾಗಿತ್ತು ಮೇಡಮ್. ಕೊರೋನಾ ಟೈಮಲ್ಲಿ ನನಗೆ ಕೆಲಸ ಹೋಯ್ತು. ಕೊರೋನಾ ಟೈಮಲ್ಲೇ ನಮ್ಮ ಅಮ್ಮನೂ ತೀರ್ಕೊಂಡ್ಬಿಟ್ರು. ನೆಕ್ಸ್ಟ್ ಮುಂದಕ್ಕೆ ಹೇಗೆ ಜೀವನ ಅಂತ ನಮ್ಗೆ ಏನೂ ತೋಚಲಿಲ್ಲ. ಅಟ್ಲೀಸ್ಟ್ ಮನೆ ಮಾರಿ ಅದರಿಂದ ಬರೋ ದುಡ್ಡು ಊರಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ. ಬಟ್ ಮನೆ ಮಾರೋಕ್ಕೂ ನಾವು ಏನು ಅಂದ್ಕೊಂಡಿದ್ವಿ ಆ ದುಡ್ಡು ಯಾರು ಬರಲಿಲ್ಲ ಕೊಂಡ್ಕೊಳ್ಳೋಕ್ಕೆ. ಅದು ಆ ಟೈಮಲ್ಲಿ ಜೀವನ ನಡೆಸೋದು ತುಂಬ ಕಷ್ಟ ಆಗಿತ್ತು. ಈ ಸಂದರ್ಭದಲ್ಲೇ ಒಬ್ಬರು ಕರುಣಾಕರನ್ ಅಂತ ಹೇಳಿ ಪರಿಚಯ ಆದರು. ನನ್ನ ಹತ್ರ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನನಗೆ ಓವರ್ ಡ್ರಾಫ್ಟ್ ಎಲ್ಲ ಇದೆ, ನಾನು ಲೋನ್ ಮಾಡಿಸ್ಕೊಡ್ತೀನಿ ನಿಮಗೆ, ನಿಮ್ಮ ಮನೆ ಏನಿದೆ ಅದನ್ನು ನನಗೆ ಅಗ್ರಿಮೆಂಟ್ ಮಾಡಿಕೊಡಿ ಅಂತ ಕೇಳಿದ್ರು. ನಮಗೆ ಇಷ್ಟ ಇಲ್ಲ, ಬಟ್ ಇರೋ ಪರಿಸ್ಥಿತಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾರು ದುಡಿಯೋರಿಲ್ಲ, ಜೀವನ ನಡಿಬೇಕು. ಅಪ್ಪಗೆ ವಯಸ್ಸಾಗಿದೆ, 80 ವರ್ಷ ಅವ್ರಿಗೆ, ಅವ್ರನ್ನೂ ನೋಡ್ಕೋಬೇಕು. ತುಂಬಾ ಕಷ್ಟ ಆಯಿತು. ಸರಿ ಅಂತ ಹೇಳಿ ನಿಮಗೆ ಮಾಡಿಕೊಟ್ರು, ನಿಮ್ಮನ್ನು ಹೇಗೆ ನಂಬೋದು ನಾನು? ನೀವು ಕೇಳಿದ್ರಿ ಪ್ರಶ್ನೆನ? ಹೌದು. ಸ್ವಂತದವರೇ ಇದು ಮಾಡಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ, ನಿಮ್ಮನ್ನು ಹೇಗೆ ನಂಬೋದು? ಇಲ್ಲ, ನಾನು ನಿಮ್ಮ ಮನೆ ಮಗ ಇದ್ದಂಗೆ, ನೀವು ನನಗೆ ಅಕ್ಕ ಇದ್ದಂಗೆ, ಖಂಡಿತ ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿ ನಂಬಿಸಿ, ಬೇಕಿದ್ರೆ ನೀವು ಅಪ್ಪನ ಹೆಸರು ಸೇರಿಸಿ ಅಂತ ಹೇಳಿ ಅವ್ರನ್ನ ಸೇರಿಸ್ಕೊಂಡು ಬರ್ಸ್ಕೊಂಡ್ಬಿಟ್ರು. ಓಕೆ, ಇವಾಗ ಒಂದು ಪ್ರಶ್ನೆ ಏನಂದರೆ, ಕರುಣಾಕರ್ ಅನ್ನೋ ವ್ಯಕ್ತಿ ಹೇಗೆ ನಿಮಗೆ ಪರಿಚಯ ಆದ, ಜೊತೆಗೆ ಯಾವ ಫೈನಾನ್ಸಲ್ಲಿ ನಿಮಗೆ ಲೋನ್ ಮಾಡಿಕೊಡ್ತೀನಿ ಅಂತ ಹೇಳ್ದ, ಎಷ್ಟು ಲೋನ್ ಮಾಡಿಕೊಡ್ತೀನಿ ಅಂತ ಹೇಳ್ದ, ನಿಮಗೆ ಎಷ್ಟು ಬಂತು? ಕರುಣಾಕರನ್ ಅನ್ನೋರು ನಮ್ಮ ಅಣ್ಣನಿಗೆ ಫ್ರೆಂಡು ಅಂತ ಹೇಳಿ ಬಂದಿದ್ದು. ಅವ್ರನ್ನ ಯಾವತ್ತೂ ಹಿಂದೂ ಮುಂದೆ ನೋಡಿಲ್ಲ. ಅವ್ರ ಪರಿಚಯ ಮಾಡಿಕೊಟ್ರು. ಅವ್ರಿಗೆ ಓವರ್ ಡ್ರಾಫ್ಟ್ ಇದೆ. ಆ್ಯಕ್ಚುಲಿ ಲೋನು ಅಂತಂದರೆ ಅವ್ರ ಓವರ್ ಡ್ರಾಫ್ಟ್ ಏನಿದೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದು. ನೀವು ಕಟ್ಟಿದ ಮೇಲೆ ನಿಮ್ಮ ಪ್ರಾಪರ್ಟಿ ಏನಿದೆಯೋ ಅದನ್ನು ನಾನು ನಿಮಗೆ ರಿಟರ್ನ್ ಮಾಡಿಬಿಡ್ತೀನಿ. ಈ ಪ್ರಾಪರ್ಟಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇದು ನನ್ನ ಮಕ್ಕಳು ಅಥವಾ ಹೆಂಡತಿ ಯಾರಿಗೂ ಇದ್ರ ಮೇಲೆ ಹಕ್ಕಿಲ್ಲ.
ನೀವು ದುಡ್ಡು ಕೊಟ್ಟಿದ ತಕ್ಷಣ ನಾನು ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಫುಲ್ಲು ನಂಬಿಸಿ. ಅಪ್ಪಗೆ 80 ವಯಸ್ಸು ಆಗಿರೋದ್ರಿಂದ ಅವ್ರ ಕಿವಿನೂ ಸ್ವಲ್ಪ ಕೇಳೋದಿಲ್ಲ. ಅದು ಅಂದ್ರೆ ಇವಾಗ ಅವನು ಏನ್ ಹೇಳ್ದ, ಅರ್ಧ ನಾನ್ ಕಟ್ತಾ ಹೋಗ್ತೀನಿ, ಅರ್ಧ ನೀವು ಕಟ್ಟಿ, ಹಂಗಿದ್ರೆ ದುಡ್ಡಿನ ಅವಶ್ಯಕತೆ ಅವನಿಗೂ ಇತ್ತು ಹೌದು, ಅಲ್ವಾ? ಅವನ ಬಿಸ್ನೆಸ್ಗೂ ಸ್ವಲ್ಪ ಅವಶ್ಯಕತೆ ಇತ್ತು. ಅದನ್ನ ನಿಮ್ಮ ಮನೆ ಮುಖಾಂತರ ತೀರಿಸ್ಕೊಂಡ್ಬಿಡೋಣ ಇದು ಮಾಡಿದ್ರು. ಓಕೆ. ಎಷ್ಟು ದುಡ್ಡು ಬಂತು ಬ್ಯಾಂಕಿಂದ? ಬ್ಯಾಂಕಿಂದ ಇವತ್ತು ನಾಳೆ ಅಂತ ಹೇಳಿ 1 ಪೈಸಾನು ನಮಗೆ ಕೊಟ್ಟಿಲ್ಲ. ಅವ್ರಿಗೆ ಲೋನೇ ಆಗಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ನು ಸುಳ್ಳೆ ಹೇಳಿರೋದು. ಈಗ ಬ್ಯಾಂಕಿಂದ ಲೋನೇ ಆಗಿಲ್ಲ. ಲೋನ್ ಆಗಿಲ್ಲ. ಮತ್ತೆ ಪಿರಾಮಲ್ ಅವರು ಪಿರಾಮಲ್ ಫೈನಾನ್ಸ್ ಕಂಪನಿ ಮನೆ ಹೇಗೆ ಸೀಸ್ ಮಾಡುತ್ತೆ ಲೋನ್ ಆಗದೆ? ಇವರು ನನ್ನ ಹತ್ರದಿಂದ ಬರ್ಸ್ಕೊಂಡು ನೆಕ್ಸ್ಟ್ ನೀವು ಲೋನ್ ಮಾಡಿಸ್ಕೊಟ್ಟಿಲ್ಲ ನಮಗೆ, ನಮ್ಮ ಪ್ರಾಪರ್ಟಿನ ರಿಟರ್ನ್ ಮಾಡಿ ಅಂದಿದ್ದಕ್ಕೆ, ಇಲ್ಲ ನಾನು ಬೇರೆಯವ್ರಿಗೆ ಮಾರ್ಬಿಟ್ಟು ನಿಮ್ಗೆ ಆ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿ ಮತ್ತೆ ಅಪ್ಪಗೆ ನನಗೆ ಕಾರ್ನರ್ ಮಾಡಿದ್ರು. ನಿಮಗೆ ದುಡ್ಡು ಬೇಕು ಅಂದರೆ ನಾನು ಹೇಳೋ ವ್ಯಕ್ತಿಗೆ ನೀವು ಸೈನ್ ಮಾಡಿಕೊಡ್ಬೇಕು. ಯಾರು ಹೇಳಿದ್ದ? ಕರುಣಾಕರ್. ಓಕೆ. ಅವ್ರು ನಾವು ಫೈಟ್ ಮಾಡಿ ಇದು ಮಾಡಿದ್ದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಾನು ಈ ಪ್ರಾಪರ್ಟಿನ ಇನ್ನೊಬ್ರಿಗೆ ಸೇಲ್ ಮಾಡಿಕೊಟ್ಬಿಟ್ಟು ಆ ದುಡ್ಡು ಅಷ್ಟು ನಿಮಗೆ ಕೊಡ್ತೀನಿ. ನಿಮ್ಗೆ ದುಡ್ಡು ಬೇಕು ಅಂದರೆ ನೀವು ನನ್ನ ಹೇಳಿದ ವ್ಯಕ್ತಿಗೆ ನೀವು ಸೈನ್ ಮಾಡಿಕೊಡ್ಬೇಕು. ನಾವು ಇದ್ದಿದ್ದ ಪರಿಸ್ಥಿತಿ ಹೇಗಿತ್ತು ಅಂದರೆ ಈ ಕಡೆ ಬಿಡಂಗೂ ಇಲ್ಲ, ಆ ಕಡೆ ಹೋಗೋಕ್ಕೂ ಇಲ್ಲ. ಆ ಥರ ಈ ಕಡೆ ಮನೆಯಲ್ಲಿ ಇವ್ರಿಗೂ ನೋಡೋಕ್ಕಾಗ್ತಾ ಇಲ್ಲ. ಇನ್ನೊಬ್ರು ಅಣ್ಣ ಒಬ್ರಿದ್ರು, ಅವ್ರಿಗೂ ಹುಷಾರಿಲ್ದಂಗೆ ಅವ್ರು ಬೆಡ್ ರಿಡನ್ ಆಗ್ಬಿಟ್ರು. ಓಕೆ. ಅದು ಯಾಕಾಗಿದ್ದು? ಯಾವಾಗ ಮನೆ ಸೀಸ್ ಆಯ್ತು ಅದ ನಂತರದಲ್ಲಿ ಅವರು ಇಲ್ಲ ಈ ಲೋನ್ ಕೊಟ್ಟು ಯಾಮಾರ್ಸಿದ್ರಲ್ಲ, ಮಾಡ್ಕೊಡ್ತೀನಿ ಅಂತೇಳಿ ಮನೇಲಿ ಎಲ್ಲರೂ ಒಂಥರ ಬೈತಾನೆ ಇದ್ರು, ಒಬ್ರಿಗೊಬ್ರು ಜಗಳ. ಎಲ್ಲ ನೀನು ಮಾಡಿದ್ದು ಅಂತ ಹೇಳಿ ಮನೇಲಿ ನೆಮ್ಮದಿನೇ ಇಲ್ದಂಗೆ. ಇದ್ದಿದ್ದೊಂದು ಮನೆ ಕಳ್ಕೊಂಡ್ವಿ ಅಂತ? ಹೌದು, ಎಲ್ಲ ಇದ್ದಿದ್ದು ನೆಮ್ಮದಿ ಅಂದರೆ ಏನೋ ಗಂಜಿನ ಒಟ್ಟಲ್ಲಿ ಇದ್ವಿ, ಇವಾಗ ಅದೂ ಇಲ್ಲ ಅಂತ ಹೇಳಿ ದಿನೇ ಜಗಳ ಆಗಿ ಆ ಟೆನ್ಷನಲ್ಲಿ ಅವ್ರಿಗೂ ಸ್ಟ್ರೋಕ್ ಆಗಿ ಬೆಡ್ ರಿಡನ್ ಆಗಿಬಿಟ್ರು. ಇವಾಗ ಅದು ಎಕ್ಸ್ಟ್ರಾ ಖರ್ಚುಗಳು ನನಗೆ ಇರೋದಕ್ಕೆ ನಂಗೆ ಕಷ್ಟ. ಅದರಲ್ಲಿ ಮೆಡಿಸನ್ನು, ಹಾಸ್ಪಿಟಲು, ಅದಕ್ಕೆ ಏನು ಮಾಡಲಿ ನಾನು? ಅದಕ್ಕೆ ಅಪ್ಪನೂ ನಾನು ತುಂಬ ಸಲ ಜಗಳ ಮಾಡ್ತಾಯಿದ್ದೆ ಅಪ್ಪ ಹತ್ರ. ನಾನು ಎಷ್ಟು ಹೇಳಿದೆ ಬೇಡ ಅಂತ ಹೇಳಿ, ಮತ್ತು ನೀವು ಹಿಂಗೆ ಸಿಕ್ಕಾಕ್ಸಿ ಇವಾಗ ನೋಡಿ. ಅವನು ನಮ್ಮ ಎಷ್ಟು ಏನಾದ್ರು ಕೇಳಿದ್ರೆ ನೀವು ಬೈತಾ ಇದ್ದ. ನಿಮಗೆ ಬೇಕು ಅಂದರೆ, ಇಲ್ಲಾಂದರೆ ನಾನು ಕೊಡೋಕ್ಕಾಗಲ್ಲ, ನೀವು ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ಎಲ್ಲೋಗ್ತಿರೋ ಹೋಗಿ ಅಂತ ಹೇಳಿ ಬೇದ್ರಿಸ್ತಾ ಇದ್ದೆ. ಇದು ಈ ದುಡ್ಡು ಹೋಗ್ಬಿಟ್ರೆ ಮುಂದಕ್ಕೆ ಹೆಂಗೆ ಜೀವನ? ಒಬ್ಬಂಟಿ ಹೆಣ್ಣು ಏನು ಮಾಡ್ತಾಳೆ? ಅಪ್ಪಗೆ ಅದನ್ನೇ ಯೋಚನೆ ಮಾಡಿ ಅವರು ತುಂಬ ಅಪ್ಸೆಟ್ ಆಗ್ತಾಯಿದ್ರು. ಓಕೆ, ಸರಿ ಹೆಂಗೋ ಇಷ್ಟು ಹೇಳ್ತಾ ಇದ್ದಾನಲ್ಲ, ದುಡ್ಡು ಫುಲ್ಲು ಮಾರಿಬಿಟ್ಟು ನಮಗೆ ಕೊಡ್ತಾನಂತ ಹೇಳಿ ಮತ್ತು ಅವರಿಬ್ಬರು ಸೇರಿ ಹೋಗಿ ಅವನು ಹೇಳಿದ ವ್ಯಕ್ತಿಗೆ ಸೈನ್ ಮಾಡಿ ಕೊಟ್ಟರು. ಅಲ್ಲಿನೂ ಡಾಕ್ಯುಮೆಂಟಲ್ಲಿ ಅಲ್ಲೂ ಎಲ್ಲ ಫೇಕ್ ಮಾಡಿ ದುಡ್ಡನ್ನು ಅಲ್ಲಿನೂ ಅವನೇ ತಗೊಂಡು ಯಾಮರ್ಸಿ ಈಗ ಮತ್ತೆ ನಮ್ಮನ್ನು ಮನೆ ಸೀಸ್ ಆಗೋ ಗತಿಗೆ ತಂದಿಟ್ಟು ಇವಾಗ ನಮಗೆ ಮನೆ ಇಲ್ಲ, ಇದಕ್ಕೆ ಮನೆ ಇಲ್ಲ. ಇವಾಗ ಅಪ್ಪನ ನಾನು ಬೇರೆ ಕಡೆ ಬಿಟ್ಟಿದ್ದೀನಿ, ನಾನು ಒಂದು ಕಡೆ ಇದ್ದೀನಿ. ನಾನು ಬೇರೆಯವ್ರ ಹಂಗಲ್ ಒಂದೊಂದು ಹೊತ್ತಿಗೂ ಅವ್ರ ಹತ್ರ ನನ್ನ ಭಿಕ್ಷೆ ಮಾಡೋ ಥರ ಆಗಿದೆ. ಓಕೆ, ಈಗ ಕರುಣಾಕರ್ ವ್ಯಕ್ತಿನ ನಿಮ್ಮ ಅಣ್ಣನ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದ್ರಲ್ಲ, ಅವ್ರ ಹತ್ರ ಮಾತಾಡುವಾಗ, ಅವ್ರನ್ನ ನೋಡುವಾಗ, ಅಥವಾ ಮನೆ ಹಿಂಗೆ ನಾವು ಸೇಲ್ ಮಾಡ್ತೀವಿ ಬ್ಯಾಂಕಲ್ಲಿ ಮಾತಾಡಿ ಅಂದಾಗ ನಿಮ್ಮನ್ನು ನಂಬಿಸೋದಕ್ಕೆ ಯಾವ್ಯಾವ ಥರದ ಮಾತುಗಳನ್ನು ಹೇಳಿದ್ದವನು? ಅದೇ, ನಾನು ನಿಮ್ಮ ಮಗ ಇದ್ದಾಗೆ, ಇವ್ರು ನನ್ನ ಸಿಸ್ಟರು. ನೀವು ನಮ್ಮ ಸಿಸ್ಟರ್ನ ಹೆಂಗೆ ನೋಡ್ಕೋತೀನೋ ಹಾಗೆ ಇವನು ನಮ್ಮ ಸಿಸ್ಟರ್ ಥರನೇ ಟ್ರೀಟ್ ಮಾಡ್ತಾಯಿದ್ದೆ. ನೀವು ನನ್ನ ಬಗ್ಗೆ ಆ ಥರ ಅನುಮಾನ ಪಡಬೇಡಿ. ಯಾರಾದರೂ ಡೌಟ್ ಮಾಡಿದ್ದು ಉಂಟಾ ಅಲ್ಲಿ? ನೀವು ಯಾರೋ ಗೊತ್ತಿಲ್ಲ ಹೆಂಗೆ ನಂಬೋದು ಅಂತೆಲ್ಲ ಹೇಳಿದ್ದಿತ್ತ ಅಲ್ಲಿ? ಯಾರು ಹೇಳಿದ್ರಿ? ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ವಿ. ನೀವೇ ಹೇಳಿದ್ರಿ ಹೆಂಗೆ ನಂಬೋದು ಅಂತ? ಹೌದು. ಓಕೆ, ಆವಾಗ ಇದೆಲ್ಲ ಡೈಲಾಗ್ಸ್ ಕೇಳಿದ್ದು, ನೀವು ನನ್ನ ತಂಗಿ ಇದ್ದಂಗೆ, ಅಪ್ಪ ಇದ್ದಂಗೆ ಅಂತ. ನೀವು ನನ್ನ ಸಿಸ್ಟರ್ ಇದ್ದಂಗೆ, ಇವ್ರು ಯಾರು ಆ ಥರ ಮೋಸ ಮಾಡಲ್ಲ. ಬೇಕಿದ್ರೆ ನಾನು ನಿಮಗೆ ನಮ್ಮ ಮನೆಯೆಲ್ಲ ತೋರಿಸ್ತೀನಿ, ಆಫೀಸ್ ತೋರಿಸ್ತೀನಿ, ಬನ್ನಿ ಅಂತ ಹೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸಿದ್ರು. ಆಮೇಲೆ
ಓಕೆ ಇವ್ರು ಜೆನ್ಯೂನ್ ಆಗಿದ್ದಾರೆ ಅಂತ ಹೇಳಿ ನಂಬಿದ್ವಿ. ಆ ಆ ಪರಿಸ್ಥಿತಿಯಲ್ಲಿ ಅವ್ರು ನನಗೆ ದೇವ್ರ ಕಣ್ಣಂಗೆ ಕಂಡ್ರು. ಓಕೆ, ಬಟ್ ಇಷ್ಟು ಕುತ್ತಿಗೆ ತಂದಿಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಓಕೆ, ನೋಡಿ ಫೈನಾನ್ಸ್ ಕಂಪನಿಗಳು ಆ್ಯಕ್ಚುಲಿ ಇಲ್ಲಿ ತಪ್ಪು ಫೈನಾನ್ಸ್ ಕಂಪನಿದು ಅಂತಲೂ ಹೇಳೋಕ್ಕೆ ಬರೋಲ್ಲ. ಯಾಕಂತಂದರೆ ಇಂಥ ಅಮಾಯಕರನ್ನು ಈ ದಲ್ಲಾಳಿಗಳು ಏನಿರ್ತಾರೆ ದುಡ್ಡು ಮಾಡಬೇಕು, ಈ ಅವರಿಂದ ಬರುವಂಥ ಬಲ್ಕ್ ಅಮೌಂಟನ್ನು ತಂದು ಸೇರಿಸಿರಲಿ ಅಂತ ಹೇಳಿ ತನ್ನದೂ ಇರುವಂಥ ಏನು ಬೇಡಿಕೆ ಇದೆ ಎಷ್ಟು ಬೇಕು ಅಂತ ಹೇಳಿ ಅವ್ರ ದುಡ್ಡಲ್ಲೂ ಸೇರಿಸಿ ತನ್ನ ಪಾಕೆಟಿಗೆ ಹಾಕ್ಕೊಂಡು ಯಾಕ್ರಿ ಇಂಥ ಹೆಣ್ಮಕ್ಳು ಯಾಕೆ ಇಂಥ ಒಂದು ಕುಟುಂಬವನ್ನು ಒಡೆದು ಹಾಕಿ ಬೀದಿಗೆ ತಂದು ತಿನ್ನೋ ಗತಿ ಇಲ್ಲದೆ ಹೋಗಲಿ ಬೇಡ ಮನೆ ಸೇಲ್ ಆಗಿಲ್ಲ ಅಂದಿದ್ರೆ ಗಂಜಿನೋ ನೀರೋ ಕಾಫಿನೋ ಇಲ್ಲ ಹಾಲೋ ಬೇಡ ರೀ ನೀರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಮಲ್ಕೊತಿದ್ರು, ನೆಮ್ಮದಿಯಾಗಿರ್ತಿದ್ರು ರೀ, ನೆಲೆ ಇದೆ ಅಂತ ಹೇಳಿ. ಇಷ್ಟು ಬಂಗಬಾಡು ಪಡಬೇಕಾ ನೀವು? ಇಷ್ಟು ಅಸಹ್ಯವಾಗಿ ಬದುಕಬೇಕಾ? ಒಂದು ಅಮಾಯಕ ಹೆಣ್ಮಗಳನ್ನ ಬೀದಿಗೆ ತಂದು ಅವಳ ದುಡ್ಡಲ್ಲಿ ನೀವು ಬದುಕೊಂಡು ಎಷ್ಟು ದಿನ ಬದುಕ್ತೀರಾ ನೀವು? ಎಷ್ಟು ದಿನ ಬದುಕಬಲ್ರಿ ಆ ದುಡ್ಡಲ್ಲಿ? 1 ವರ್ಷ 2 ವರ್ಷ 3 ವರ್ಷ ಆಮೇಲೆ ಆ ಹೆಣ್ಣಿನ ಶಾಪ ತಟ್ಟದೇ ಇರುತ್ತಾ? ಅದಕ್ಕೆ ಹೇಳೋದು ಫೈನಾನ್ಸ್ ಕಂಪನಿಗಳು ಅಥವಾ ದಲ್ಲಾಳಿಗಳು ಯಾವಾಗ ಮುತುವರ್ಜಿಯನ್ನು ವಹಿಸ್ತಾರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ತುಂಬ ಅಂದರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಒಂದು ಸಣ್ಣ ಲಿಂಕ್ ಬಂದರೂ ಕೂಡ ಇವಾಗ ಆ ಲಿಂಕ್ ಓಪನ್ ಮಾಡಿದರೂ ಕೂಡ ಬ್ಯಾಂಕಲ್ಲಿರುವ ಎಷ್ಟೋ ದುಡ್ಡುಗಳು ಮಾಯ ಆಗಿಬಿಡುತ್ತೆ. ಅಂಥದ್ರಲ್ಲಿ ವ್ಯಕ್ತಿಗಳನ್ನ ಹೆಂಗೆ ನಂಬೋದು? ಈಗಿನ ಪರಿಸ್ಥಿತಿ ಅದೇ ರೀತಿ ನಿರ್ಮಾಣ ಆಗಿರುವಂಥದ್ದು. ಕರುಣಾಕರ್ ಎಂಬಂಥ ವ್ಯಕ್ತಿ ಪಿರಾಮಲ್ ಫೈನಾನ್ಸ್ ಎಂಬ ಕಂಪನಿ ಮುಖಾಂತರ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಬಂದು ಎಲ್ಲ ಡಾಕ್ಯುಮೆಂಟ್ಸ್ನ ಫೇಕ್ ಮಾಡಿ ಇಲ್ಲಿ ಡೈಲಾಗ್ಸ್ಗಳನ್ನ ಹೇಳೋ ಮುಖಾಂತರ ನಿಮ್ಮನ್ನು ತಂಗಿ ಥರ ನೋಡ್ತೀನಿ, ನಿಮ್ಮಪ್ಪ ನನಗೂ ಅಪ್ಪ, ನಿಮ್ಮಣ್ಣ ನನಗೂ ಅಣ್ಣ ಅಂತ ಹೇಳಿ ಅವರನ್ನು ಮನವೊಲಿಸಿ ಎಲ್ಲದಕ್ಕೆ ಡಾಕ್ಯುಮೆಂಟ್ಸ್ಗೂ ಸೈನ್ ಹಾಕಿಸಿ ಲಾಸ್ಟಿಗೆ ಮಾಡಿದ್ದೇನು ಅವರನ್ನು ಬೀದಿಗೆ ತಂದ. ಲೋನು ಕೂಡ ಆಗಿಲ್ಲ, ಹೇಳಿದ್ದೇನು ಲೋನ್ ಆಗಿದೆ ಲೋನ್ ಆಗಿದೆ ಲೋನ್ ಆಗಿದೆ. ಪಿರಾಮಲ್ ಫೈನಾನ್ಸ್ ಕಂಪ್ನಿಯವ್ರು ಹೆಂಗೆ ಮನೆಯನ್ನು ಸೀಸ್ ಮಾಡ್ತಾರೆ? ನೋಟಿಸ್ ಕೂಡ ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಪಿರಾಮಲ್ ಫೈನಾನ್ಸ್ ಅವರು? 3 ನೋಟಿಸ್ ಕೊಟ್ಟಿದ್ದಾರೆ. ಅದು ಕೂಡ ಹೆಂಗೆ ಕರೆದು ಇವ್ರನ್ನ ಹೊರಗೆ ಹಾಕಿದ್ರು ಅಂತ ನೀವು ಕೇಳಿದರೆ ನಿಜಕ್ಕೂ ಅನಿಸುತ್ತೆ ಫೈನಾನ್ಸ್ ಕಂಪ್ನಿಯವರು ಇಷ್ಟು ಮನುಷ್ಯತ್ವ ಇಲ್ಲದೆ ಬದುಕ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು. ಆ ಹೆಣ್ಮಗಳು ಹುಟ್ಟು ಬಟ್ಟೆಯಲ್ಲಿ ಆಚೆ ಬಂದಿದ್ದಾಳೆ, ಒಂದು ಜೊತೆ ಬಟ್ಟೆ ತಗೊಂಡಿಲ್ಲ, ಒಂದು ಕುಡಿಯೋಕ್ಕೋ ನೀರಿನ ಬಾಟ್ಲು ತಗೊಂಡಿಲ್ಲ, ತನ್ನ ಫೋನು, ತನ್ನ ಹಾಕಿರೋ ಬಟ್ಟೆ, ಚಪ್ಪಲಿ. ಇಷ್ಟು ಮನುಷ್ಯತ್ವ ಬೇಡವಾ? ಓಕೆ, ಆ ಘಟನೆ ಹೆಂಗಾಯಿತು? ಹೆಂಗೆ ಬಂದರು ಕಂಪ್ನಿಯವರು? ಏನು ಹೇಳಿದರು ನಿಮ್ಗೆ ಆ ಸಮಯದಲ್ಲಿ? ನಿಮ್ಗೆ ಹೆಂಗೆ ಹೊರಗೆ ಹಾಕಿದ್ರು? ಆ ಸಮಯ ಏನೂ ಇಲ್ಲ, ನಾರ್ಮಲಾಗಿ ನಾನು ಅಡುಗೆ ಮಾಡ್ತಾ ಇದ್ದೆ. ಬಂದರು, ನಾನು ನೀವು ಯಾರು ಅಂತ ಕೇಳಿದ್ವಿ. ನಾವು ಫೈನಾನ್ಸಿಂದ ಬಂದಿದ್ದೀವಿ, ನಿಮ್ಗೆ ಅಲ್ಲ ಆಲ್ರೆಡಿ 7 ಡೇಸ್ ನೋಟಿಸ್ ಕೊಟ್ಟಿದ್ವಿ, ನಿಮ್ಮ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಇವಾಗ ನಿಮ್ಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ನಿಮ್ಗೆ ಏನೇನು ಅವಶ್ಯಕತೆ ಇದೆಯೋ ಅದಷ್ಟು ತಗೊಳ್ಳಿ. ಅಲ್ಲಿ ನನಗೆ ಅಡುಗೆ ಮಾಡಿದ್ದ ಅರ್ಧದಲ್ಲಿ ಇತ್ತು. ಈ ಕಡೆ ಒಬ್ರು ಪೇಷಂಟ್ ಇದ್ರು, ಅವ್ರನ್ನ ಇಬ್ರು ಹಿಡ್ಕೊಂಡು ನಡೆಸ್ಬೇಕು. ಅಂಥ ಪರಿಸ್ಥಿತಿ. ಆ ಥರ ಇರಬೇಕಾದ್ರೆ ನಿನ್ಗೇನು ಬೇಕೋ 2 ದಿನದ ಮಟ್ಟಿಗೆ ಬೇಗ ಬೇಗ ತಗೊಳ್ಳಿ. ಇದು ಏನೋ ಸ್ಟವ್ ಆಫ್ ಮಾಡಿ, ಏನು ಬಿಡಬೇಡಿ, ಎಲೆಕ್ಟ್ರಿಕ್ ಇದು ತೆಗೀರಿ, ಅವ್ರನ್ನ ಕರ್ಕೊಂಡೋಗಿ ಆಚೆ ಹೋಗಿ ಅಂತ ಹೇಳಿ ಮೆಡಿಸನ್ ಒಂದು ಅರ್ಧ ಅಪ್ಪ ಹೊರಗಡೆ ಇದ್ರು, ಅವ್ರನ್ನ ಏನು ಎತ್ತ ಅಂತ ಮಾತಾಡೋಕ್ಕೂ ಚಾನ್ಸ್ ಕೊಟ್ಟಿಲ್ಲ. ಇದು ಪಬ್ಲಿಕ್ ದುಡ್ಡು, ನೀವು ಯಾಕೆ ಮಾತಾಡ್ತೀರಾ, ಹೋಗ್ತಾ ಇರಿ ಹೊರಗಡೆ ಅಂತ ಹೇಳಿ ನಮಗೆ ಅರ್ಧ ಗಂಟೆಯಲ್ಲಿ ವೆಕೆಟ್ ಮಾಡಿಸಿ ನಮ್ಮನ್ನು ಬೀದಿ. ಅವ್ರಿಗೆ ಹುಷಾರಿಲ್ಲ, ಸ್ವಲ್ಪ ಇದು ಮಾಡಿ ಅಂದರೆ ಅದು ನಮಗೆ ಗೊತ್ತಿಲ್ಲ, ನಮಗೆ ಬೇಕಾಗಿರೋದು ದುಡ್ಡು ಅಷ್ಟೇ. ದುಡ್ಡು ಅಷ್ಟೇ. ಪಿರಾಮಲ್ ಫೈನಾನ್ಸ್ ಅವ್ರು ಹಂಗಿದ್ರೆ ಸಹಾಯ ಮಾಡೋಕ್ಕಾಗಿ ಬಂದಿಲ್ಲ, ದುಡ್ಡು ಮಾಡೋಕ್ಕಾಗಿ ಬಂದಿದ್ದೀರಿ. ಯಾಕೆ ನಿಮ್ಮ ಹತ್ರ ಅಷ್ಟು ದುಡ್ಡು ಗತಿ ಇಲ್ವಾ? ಈ ಪ್ರಾಪರ್ಟಿ ಮೇಲೆ ಲೋನ್ ಮಾಡಿದ್ದಾರೆ ನಮಗೆ. ಈ ಪ್ರಾಪರ್ಟಿಯಿಂದ ನಂಗೆ ಇದನ್ನು ಸೇಲ್ ಮಾಡಿ ನನಗೆ ಇದು ದುಡ್ಡು ತಗೋಬೇಕು ಅಷ್ಟೇ. ಅದು ಬಿಟ್ಟು ನಿಮ್ಮ ಪರಿಸ್ಥಿತಿ ನೋಡೋದು ನನ್ನ ಕೆಲಸ ಅಲ್ಲ. ಅದು ನೀವು ಡಿಸೈಡ್ ಮಾಡ್ಕೊಳ್ಳಿ, ಏನು ಮಾಡಬೇಕು, ಹೇಗಿರಬೇಕು, ಎಲ್ಲೋಗ್ಬೇಕು, ಅದು ನಿಮ್ಮಿದು ಅಂತೇಳಿ ಹೊರಗಡೆ ಹಾಕಿ ಸೀಸ್ ಮಾಡಿ. ಅಂದರೆ ಮನುಷ್ಯತ್ವ ಇಲ್ಲದವರು ಪಿರಾಮಲ್ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಪೇಷಂಟನ್ನು ಮನೆಯಿಂದ ಒಬ್ಬರು ಬಂದು ಸೌಜನ್ಯಕ್ಕಾಗಿದ್ರು ಕೈ ಹಿಡಿದು ಬನ್ನಿ ನಾವು ಸಹಾಯ ಮಾಡ್ತೀವಿ, ಆಚೆ ಹೋಗಿ ಅದೊಂದಿದ್ರೆ ನಿಮ್ಮ ಮೇಲೆ ಒಂದು ಸ್ವಲ್ಪ ಗೌರವ ಜಾಸ್ತಿ ಆಗ್ತಿತ್ತು. ಈ ಹುಟ್ಟು ಬಟ್ಟೆಯಲ್ಲಿ ಹಿಡ್ಕೊಂಡು ನಡೀರಿ ಅಂದರೆ ಏನು ರೀ ಪಿರಾಮಲ್ ಫೈನಾನ್ಸ್ ಕಂಪನಿಯವರೇ? ಫಸ್ಟ್ ಆಫ್ ಆಲೇ ಪ್ರೈವೇಟ್ ಫೈನಾನ್ಸು, ಏನು ಅಂಥ ಹೇಳ್ಕೊಳ್ಳುವಂಥದ್ದೇನೂ ಇಲ್ಲ. ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡಿದರೂ ಕೂಡ ಅಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ಒಂದು ಪಿರಾಮಲ್ ಫೈನಾನ್ಸ್ ತುಂಬ ಒಳ್ಳೆ ಕಂಪನಿ ಅಂತ ಹೇಳ್ಕೊಂಡವ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ. ಮುಂದೆ ಹೆಂಗೆ ನಂಬ್ಕೊಂಡು ನಿಮ್ಮ ಹತ್ರ ಬಂದು ಫೈನಾನ್ಸ್ ಮಾಡ್ತಾರೆ? ಯಾವ ಒಳ್ಳೆ ಹೆಸರಲ್ಲಿ ಫೈನಾನ್ಸನ್ನು ಮುಂದುವರಿಸ್ತೀರಿ ನೀವು?
ಇಷ್ಟು ಅಮಾನುಷ್ಯವಾಗಿ ಅದಾದಮೇಲೆ ನಿಮಗೆ ಬ್ಯಾಂಕಿಂದ ಲೋನ್ ಆಗಿಲ್ಲ, ಬಟ್ ಅವನು ಕರುಣಾಕರ್ ಅನ್ನುವಂಥ ವ್ಯಕ್ತಿ ನಿಮಗೆ ಎಷ್ಟು ದುಡ್ಡು ಕೊಟ್ಟ? ಅವನು ಏನು ಕೊಟ್ಟಿಲ್ಲ. ಇವಾಗ ಬ್ಯಾಂಕ್ ಕಡೆಯಿಂದ ಏನು ಕೊಡ್ಸೋದು ಅದನ್ನು ನಾನು ನಿಮ್ಮ ಪ್ರಾಪರ್ಟಿ ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಅದನ್ನು ತಗೊಂಬಿಟ್ಟ. ನಂಗೆ ಅವ್ರ ಕಡೆಯಿಂದ 1 ರೂಪಾಯಿನೂ ಬಂದಿಲ್ಲ. 1 ರೂಪಾಯಿನೂ ಬಂದಿಲ್ಲ. ಮತ್ತು ಅವರು ಸೀಸ್ ಮಾಡಿರೋ ಅಮೌಂಟ್ ಅಂದರೆ ಎಷ್ಟಕ್ಕೆ ಮನೆಯನ್ನು ಸೀಸ್ ಮಾಡಿದ್ದಾರೆ, ನೀವು ಎಷ್ಟು ಕಟ್ಟಬೇಕು ಅಂತ ಏನಾದರೂ ಅಮೌಂಟ್ ತೋರಿಸಿರೋದಿದೆಯಾ? 49 ಲಕ್ಷಕ್ಕೆ ಲೋನ್ ತಗೊಂಡಿದ್ದಾರೆ. ಇವಾಗ ಅವ್ರು ಕರುಣಾಕರನ್ ಅನ್ನೋರು ಯಾರು ಮಾರಿದ್ರಲ್ಲ, ಇವ್ರು ಇಂಥ ಪರ್ಸನ್ಗೆ ನಾನು ಸೈನ್ ಮಾಡಿಕೊಡ್ಬೇಕು ಅಂತ ಅವ್ರು ಒಂದಿನೂ ನನಗೆ ಮನೆ ಬೇಕು ಅಂತ ಹೇಳಿ ಮನೆ ಹತ್ರ ಬಂದಿಲ್ಲ, ಲೋನ್ ಕಟ್ಟಿಲ್ಲ. ನೀವು ಅವ್ರು ಏನಕ್ಕೆ ಬಂದಿಲ್ಲ ಅಂದರೆ ನಂಗೆ ಮನೆ ಬಿಟ್ಕೊಡ್ತಾ ಇಲ್ಲ, ಮನೆ ಹತ್ರ ಬಂದೇ ಇಲ್ಲ ಅವರು. ಅಂದಮೇಲೆ ಮನೆ ಹೇಗೆ ಬಿಟ್ಕೊಡಕ್ಕಾಗುತ್ತೆ? ನೀವು ಕೇಸ್ ಕೊಡಿ ನಮ್ಮ ಮೇಲೆ ಅಂತಂದರೆ ಅವ್ರು ಕೇಸ್ ಕೊಡೋಕ್ಕೂ ರೆಡಿ ಇಲ್ಲ. ನೀವು ಮನೆ ತೊಗೊಂಡಿದ್ದೀರಾ, ನನ್ನ ಮೇಲೆ ಕೇಸ್ ಕೊಡಿ ಅಂದರೆ ಕೊಡೋಕೆ ರೆಡಿ. ನಂಗೆ ಮನೆಯೇ ಬೇಡ, ನಾನು ಲೋನ್ ಕಟ್ಟಲ್ಲ. ಅವ್ರು ಇವಾಗ ಹೇಳ್ತಾ ಇರೋದು. ಹೌದು. ಓಕೆ, ಅವ್ರು ಯಾರ ಹೆಸರಲ್ಲಿ ಲೋನ್ ಮಾಡಿರೋದು? ಅಂದರೆ ಇವಾಗ ನಿಮ್ಮ ಮನೆಯಿಂದ ನೀವು, ನಿಮ್ಮ ಅಣ್ಣ, ನಿಮ್ಮ ಅಪ್ಪ ಜಾಯಿನ್ ಮಾಡಿರೋದು. ಅವರು ಆ ಮನೇನ ಯಾರಿಗೆ ಸೇಲ್ ಮಾಡಿ ಇದರಲ್ಲಿ ಲೋನ್ ಮಾಡಿರೋದು? ಷಣ್ಮುಗಂ ಅನ್ನೋರು ಚಿತ್ತೂರಲ್ಲಿದ್ದಾರೆ. ಓಕೆ, ಅವರು ಮನೆ ಪ್ರಾಪರ್ಟಿ ತಗೊಂಡಿರೋದು. ತಗೊಂಡು ಅವ್ರ ಹೆಸರಲ್ಲಿ ಲೋನ್ ಮಾಡಿದ್ದಾರೆ. ಮಾಡಿಬಿಟ್ಟು ಲೋನ್ ಕಟ್ಟಿಲ್ಲ. ಏನು ಮನೆ ಹತ್ರನೂ ಬಂದಿಲ್ಲ. ಇಷ್ಟು ಮಟ್ಟು ಇಲ್ಲಿವರೆಗೂ ನಾನು ಮನೆ ತಗೊಂಡಿದ್ದೀನಿ, ನನಗೆ ಈ ಮನೆ ಬಿಟ್ಕೊಡಿ ಅಂತಾನು ಒಂದಿನೂ ಬಂದಿಲ್ಲ, ಯಾರೂ ಬಂದಿಲ್ಲ. ನಿಮ್ಮ ಹಂಗಲ್ಲಿ ಷಣ್ಮುಗ, ಪಿರಾಮಲ್ ಫೈನಾನ್ಸ್, ಕರುಣಾಕರ್ 3 ಜನನು ಇವಾಗ ಕವಿತಾ ಅನ್ನೋರ ಹಂಗಲ್ಲಿ ಬದುಕ್ತಾ ಇದ್ದೀರಾ. ಆ ಹೆಣ್ಣು ಮಗಳನ್ನ ಅಷ್ಟು ನೋಯಿಸಿ ಅಳಿಸಿ, ಕನಿಷ್ಠ ಪಕ್ಷ ಒಂದು ಹೆಣ್ಣು ಮಗಳಿದ್ದಾಳೆ, ಇನ್ನೊಂದಿಷ್ಟು ದಿನ ಅವಳಿಗೆ ಸಮಯಾವಕಾಶವನ್ನು ಕೊಡೋದಾಗಲಿ ಅಥವಾ ಯಾರಾದರೂ ದೊಡ್ಡವ್ರು ಗೊತ್ತಿದ್ರೆ ಕರ್ಕೊಂಡು ಬಂದು ಮಾತಾಡು ಅನ್ನುವಂಥ ಮಾನವೀಯತೆ ಇಲ್ದಾಗ ಹೋಯ್ತಾ ಪಿರಾಮಲ್ ಫೈನಾನ್ಸ್ ಕಂಪನಿಗೆ ಅನ್ನುವಂಥದ್ದು. ಈಗ ಸದ್ಯದ ಪ್ರಶ್ನೆ, ನಿಮ್ಮ ಮನೆಯ ಅಕ್ಕ ತಂಗಿ ಯಾರಾದರೂ ಲೋನ್ ಮಾಡಿ ಮನೆಯಲ್ಲಿ ಒಬ್ಬರೇ ಇದ್ದರೆ, ನಾನು ಮತ್ತೆ ಬೇರೆ ಯಾರೂ ಹೇಳ್ತಾ ಇಲ್ಲ, ಹೀಗೆ ಆಚೆ ಹಾಕ್ತಿದ್ರಾ? ಅಲ್ಲ, ಪೇಷಂಟ್ ಇದ್ದಾರೆ, ಕೈ ಹಿಡಿದು ಹೊರಗಾಗುವಂಥ ಒಂದು ಕನಿಷ್ಠ ಪಕ್ಷ ಮಾನವೀಯತೆ ಇಲ್ಲ ಅಂತ ಅಂದರೆ, ಹಾಗಿದ್ರೆ ಎಷ್ಟು ಕ್ರೂರತ್ವದಿಂದ ನೀವು ಫೈನಾನ್ಸ್ ನಡೆಸ್ತಾ ಇದ್ದೀರಾ? ಕ್ರೂರಿಗಳೇ ಇದ್ದೀರಾ ಎಲ್ಲರೂ ಕೂಡ. ಈಗ ಆ ಹೆಣ್ಣು ಹೇಗೆ ಬದುಕ್ತಾ ಇದ್ದಾಳೆ ಅಂತ ಅಂದರೆ, ನಿಮ್ಮ ಆ ಸ್ಥಾನದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ನಿಮ್ಮ ಅಮ್ಮನೋ ಇದ್ದಿದ್ರೆ, ಯಾರೆಲ್ಲ ಅವತ್ತು ಪಿರಾಮಲ್ ಫೈನಾನ್ಸ್ ನಿಮ್ಮ ಕಂಪನಿಯಿಂದ ಬಂದಿದ್ರು ಅವ್ರನ್ನ ಆಚೆ ಕಳಿಸೋದಕ್ಕೆ, ನಿಮ್ಮ ಮನೆಯವರು ಇರಬೇಕಿತ್ತು ಆ ಸ್ಥಾನದಲ್ಲಿ. ಆ ಹೆಣ್ಣು ಮಗಳ ಕಷ್ಟ ಗೊತ್ತಾಗ್ತಿತ್ತು ನಿಮಗೆ. ಓಕೆ, ಇವಾಗ ಫರ್ದರು ಏನು ಹೆಂಗಿದ್ದೀರಾ? ಯಾರ ಮನೇಲಿದ್ದೀರಾ? ಊಟಕ್ಕಾಗಿ ಏನು ಮಾಡ್ತಿದ್ದೀರಾ? ಸ್ವಲ್ಪ ದಿನ 4 ದಿನ ಪಕ್ಕದ ಮನೆಯವ್ರು ಬಂದು ಕರ್ಕೊಂಡು ಹೋದ್ರು. ಬಟ್ ಅವರು ಎಷ್ಟು ದಿನ ಅಂತ ಇಟ್ಕೋತಾರೆ ಅವ್ರ ಮನೇಲಿ. ಏನೇ ಫ್ರೆಂಡ್ಸ್ ಆಗಿದ್ರು ಅದು ಅವ್ರಿಗೂ ಕಷ್ಟ, ನನಗೂ ಕಷ್ಟ. ನನಗೂ ಅಲ್ಲಿರೋಕ್ಕಾಗ್ತಿರ್ಲಿಲ್ಲ. ಅಣ್ಣ ನಾನಿರಬಹುದು, ಬಟ್ ಒಂದು ಪೇಷಂಟ್ನ ಕರ್ಕೊಂಡೋಗಿ ಅವ್ರ ಮನೇಲಿ ಹೇಗಿರ್ಸೋದು? ಅವ್ರನ್ನ ನೋಡೋದು ತುಂಬಾ ಕಷ್ಟ ಆಯಿತು. ಸರಿ ಅಂತ ಅಪ್ಪನೂ ವಯಸ್ಸಾಗಿದೆ, ಅವ್ರನ್ನೂ ನೋಡಬೇಕು. ಅಪ್ಪ ನೀವು ಇಲ್ಲಿ ಇರಬೇಡಿ, ನೀವು ಊರಿಗೆ ಹೋಗಿ ಅಂತೇಳಿ ಊರಿಗೆ ಕಳಿಸ್ದೆ. ಅಲ್ಲೂ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಈ ಕಡೆ ಅಣ್ಣನ ಒಂದು ಹೋಮಿಗೆ ಸೇರಿಸಿದ್ದೀನಿ. ನಾನು ಇನ್ನೊಂದು ಕಡೆ ಜಸ್ಟ್ 1-2 ವೀಕ್ಸ್ಗೆ ಅಷ್ಟು ಟೈಮ್ ಕೊಡಿ, ನಾನು ಬೇರೆ ಕಡೆ ನೋಡ್ತೀನಿ ಅಂತೇಳಿ ಅವ್ರ ಹತ್ರ ಕೇಳಿಕೊಂಡು ಈಗ ಸದ್ಯಕ್ಕೆ ಅವ್ರ ಮನೇಲಿದ್ದೀನಿ, ಫ್ರೆಂಡ್ ಅವ್ರ ಜೊತೆ. ನೀವು ಆಮೇಲೆ ಹೋಗಿ ಆಗ ಆ ಫೈನಾನ್ಸ್ ಕಂಪ್ನಿಯವ್ರ ಜೊತೆಗೆ ಮಾತಾಡೋದಾಗಲಿ ಏನು ಮಾತಾಡೋದು ನೀವೇನು ಟ್ರೈ ಮಾಡಲಿಲ್ವಾ? ಅಲ್ಲಿ ಬಂದು ನೀವು ದುಡ್ಡು ಕಟ್ಬಿಟ್ಟು ನೀವು ತಗೊಳ್ಳಿ ಪೊಸಿಷನ್ ಅಂತ ಹೇಳ್ತಾ ಇದ್ದಾರೆ. ಇವ್ರು ಎಲ್ಲ ದುಡ್ಡು ತಗೊಂಡೋಗಿ ಅವ್ರು ಫ್ರಾಡ್ ಮಾಡಿ ತಗೊಂಡಿರೋದಕ್ಕೆ ನಾನು ಎಲ್ಲಿಂದ ಕಟ್ಟಲಿ? ನೀವು ಇದನ್ನ ಫೈನಾನ್ಸ್ ಕಂಪನಿಯವ್ರಿಗೆ ಹೇಳಲಿಲ್ವಾ? ಕರುಣಾಕರ್ ಅನ್ನೋದು ಫ್ರಾಡ್ ಮಾಡಿರೋದು ನನಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ತೋರಿಸಿ ಹೇಳಿದ್ದೀವಿ. ಆ್ಯಕ್ಚುಲಿ ಅವ್ರು ಡಾಕ್ಯುಮೆಂಟಲ್ಲಿ ಕೈಯಲ್ಲಿ ಬರೆದು ಫೋರ್ಜರಿ ಮಾಡಿ ತಗೊಂಡಿದ್ದಾರೆ. ಓಕೆ, ಈಗ ಕರುಣಾಕರ್ ಏನೆಲ್ಲ ಡಾಕ್ಯುಮೆಂಟ್ಸ್ ಮಾಡಿಸಿದ್ದ, ಏನೆಲ್ಲ ಕೊಟ್ಟಿದ್ದ ನಿಮಗೆ? ಲೋನ್ ಆಗಿದೆ ಅದಾಗಿದೆ ಅಂತ ನಂಬಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟ ಅಂತ ನಮಗೊಂದೊಂದು ತೋರಿಸ್ಬೋದಾ ನೀವು ಇವಾಗ?
ಇದು ನಾನು ಕರ್ಣಾಕರನ್ ಅವ್ರಿಗೆ ಮಾಡಿಕೊಟ್ಟಿದ್ದು, ಕರ್ಣಾಕರನ್ ಮತ್ತು ಕಣ್ಣಾಯಿರಮ್ ಅನ್ನೋರಿಗೆ ಮಾಡಿಕೊಟ್ಟಿದ್ದು. ಏನಿದು ಏನು ಡಾಕ್ಯುಮೆಂಟ್ ಇದು? ಪರ್ಚೇಸ್ ಮಾಡಿದ್ದಾರೆ ಮನೇನ ಅಂತನಾ? ಆ್ಯಕ್ಚುಲಿ ಅಗ್ರಿಮೆಂಟ್ ಅಂತ ಹೇಳಿದ್ದು. ಓಕೆ. ಬಟ್ ಅವ್ರು ನೋಡಿದ್ರೆ ಸೇಲ್ ಡೀಡ್ ಮಾಡಿದ್ರು, ಗೊತ್ತಿಲ್ಲ ನಮಗೆ. ಓಕೆ, ಇದು ಈ ಸೇಲ್ ಡೀಡ್ ಮಾಡಿರೋದು ನಿಮಗೆ ಗೊತ್ತಿಲ್ಲ? ಓಕೆ, ಇದು ನಿಮ್ಗೆ ಹೇಳಿಲ್ಲ? ಇಲ್ಲ, ಇಲ್ಲಿ ಸೈನ್ ಮಾಡಿ ಅಂತ ಹೇಳಿದ್ರು. ಅಪ್ಪಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೂ ಸರಿಯಾಗಿ ಅರ್ಥ. ಇದರಲ್ಲಿ ನಿಮ್ಮ ಸಿಗ್ನೇಚರ್ ಯಾವುದು? ನಂದು ಇದು ಸಿಗ್ನೇಚರ್, ಇದು ಅಪ್ಪ ಅವ್ರದ್ದು, ಇದು ಕರ್ಣಾಕರನ್. ಇದರಲ್ಲಿ ಚೆಕ್, ಕೆಲವೊಂದು ಕ್ಯಾಶ್ ಟ್ರಾನ್ಸಾಕ್ಷನ್ ತೋರಿಸಿದ್ದಾರೆ, 2 ಚೆಕ್ ತೋರಿಸಿದ್ದಾರೆ, ಒಂದೂ ಪಾಸ್ ಆಗಿಲ್ಲ, ಎಲ್ಲ ಚೆಕ್ ಹಂಗೆ ಇದೆ. ಓಕೆ, ಚೆಕ್ ಪಾಸ್ ಆಗಿಲ್ಲ ಇದರಲ್ಲಿ, ಜೊತೆಗೆ ಸೇಲ್ ಡೀಡ್ ಕೂಡ ಆಗಿಲ್ಲ. ಒಂದು ಮನೆಯನ್ನು ನಾವು ಬ್ಯಾಂಕಿಗೆ ಒತ್ತೆ ಇಟ್ಟು ಲೋನ್ ತಗೊಳ್ತೀವಿ ಅಂದರೆ ಸೇಲ್ ಡೀಡ್ ಆಗಬೇಕು. ಸೇಲ್ ಡೀಡ್ ಆಗದೆ ಹೇಗೆ ಫೈನಾನ್ಸ್ ಕಂಪನಿ ಒಂದು ಮನೆಯನ್ನು ಸೀಸ್ ಮಾಡುತ್ತೆ? ಲಾಜಿಕಲ್ಲಿ ನಂಬಬೇಕಾಗಿರುವಂಥ ಪ್ರಶ್ನೆ ಅಲ್ವಾ ಸರ್? ಹಾಗೆ ಅವನು ಚೆಕ್ಕನ್ನು ಕೊಟ್ಟಿದ್ದಾನೆ, ಕರುಣಾಕರ್ ಅನ್ನುವಂಥ ವ್ಯಕ್ತಿ ಚೆಕ್ಗಳನ್ನು ಕೊಟ್ಟಿದ್ದಾನೆ. ಅದು 2 ಚೆಕ್. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಆ ಚೆಕ್ಕನ್ನು ನೀವು ಹೋಗಿ ಬ್ಯಾಂಕಿಗೆ ಹಾಕ್ಬೋದು ಅಲ್ವಾ? ಆ ಚೆಕ್ 2 ಪಾಸ್ ಆಗಿಲ್ಲ, ಬೌನ್ಸ್ ಆಗಿದೆ. ಯಾಕೆ ಅವನು ಅರೆಸ್ಟ್ ಆಗಿಲ್ಲ? ಅಂದರೆ ಇಲ್ಲಿ ಫೈನಾನ್ಸ್ ಕಂಪನಿಗೂ ಮತ್ತು ಆ ದಲ್ಲಾಳಿ ಕರುಣಾಕರ್ ಮಧ್ಯೆ ಏನಾದರೂ ಬಿಸ್ನೆಸ್ ಇದೆಯಾ, ಅಥವಾ ಇಷ್ಟು ಶೇರ್ ಕೊಡ್ತೀನಿ ಅಂತ ಹೇಳಿ ಏನಾದರೂ ಇಲ್ಲಿ ಒಪ್ಪಿಗೆ ಆಗಿದೆಯಾ? ಯಾಕೆ ಇನ್ನು ಈ ವ್ಯಕ್ತಿ ಅರೆಸ್ಟ್ ಆಗಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಯಾಕಂದರೆ ಸೇಲ್ ಡೀಡ್ ಇವ್ರ ಹತ್ರ ಏನೋ ಗೊತ್ತಿಲ್ಲದೆ, ಇದೇನು ನನ್ನ ಮತ್ತು ನಿಮ್ಮ ಮಧ್ಯೆ ಒಂದು ಅಗ್ರಿಮೆಂಟ್ ಇರಲಿ ಅಂತ ಹೇಳಿ ಮಾಡಿಸ್ಕೊಂಡಿರೋದು. ಆದರೆ ಆಕೆಗೆ ಗೊತ್ತಿಲ್ಲದಂಗೆ ಇದನ್ನು ಸೇಲ್ ಡೀಡ್ ಮಾಡಿದ್ದಾನೆ. ಜೊತೆಗೆ ಇದು ವ್ಯಾಲಿಡ್ ಕೂಡ ಅಲ್ಲ. ಚೆಕ್ಕನ್ನು ಕೊಟ್ಟಿದ್ದಾನೆ, ಚೆಕ್ ಬೌನ್ಸ್ ಆಗಿದೆ. ಆಮೇಲೆ ಆತ ಯಾರೋ ಇನ್ನೊಬ್ಬ ವ್ಯಕ್ತಿಗೆ ಮನೆ ಮಾರಿದ್ದಾನೆ, ಷಣ್ಮುಗಮ್ ಅನ್ನೋ ವ್ಯಕ್ತಿಗೆ ಮನೆಯನ್ನು ಮಾರಿದ್ದಾನೆ. ಅವ್ನು ನೋಡಿದರೆ ನನಗೂ ಆ ಮನೆಗೂ ಸಂಬಂಧ ಇಲ್ಲ, ನನಗೆ ಆ ಮನೆ ಬೇಡ, ನಾನು ಅದರದ್ದು ಯಾವುದೇ EMIs ಕಟ್ಟಲ್ಲ, ನೀವೇನು ಬೇಕೋ ಮಾಡ್ಕೊಳ್ಳಿ. ಏನರ್ಥ? ಅಂದರೆ ಫೈನಾನ್ಸ್ ಕಂಪನಿಯವರು ಯಾವುದನ್ನು ಪರಿಷ್ಕರಣೆ ಮಾಡದೆ ಯಥಾವತ್ತಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಯಾರ್ಯಾರು ಬಂದು ದಲ್ಲಾಳಿಗಳು ಹೆಂಗೆ ಹೇಳ್ತಾರೋ ಹಂಗಂಗೆ ಅಗ್ರಿಮೆಂಟ್ ಮಾಡಿ ಸೈನ್ ಹಾಕಿ ಸೀಲ್ ಒತ್ತಿ ಕೊಟ್ಬಿಡ್ತಾರಾ? ಓಕೆ, ಇದಾದ್ಮೇಲೆ ಕರ್ಣಾಕರನ್ ಮತ್ತು ಕಣ್ಣಾಯಿರಮ್ ಅನ್ನೋರು ಷಣ್ಮುಗಮ್ ಅವ್ರಿಗೆ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಅವರು ವೆಂಡರ್ಸ್ಗೆ. ಓಕೆ, ನಿಮಗೆ ಇದು ಪರ್ಚೇಸಿಗೆ ಮಾಡಿರೋದು, ಇದು ಸೇಲ್ ಡೀಡ್ಗೆ ಮಾಡಿರೋದು, ಇದು ವೆಂಡರ್ಸ್ಗೆ ಮಾಡಿರೋದು, ಇದು ಪರ್ಚೇಸ್ ಅಂತ ಮಾಡಿರೋದು. ಆದರೆ ಇದು ಯಾವುದು ವ್ಯಾಲಿಡೇ ಅಲ್ಲ. ಇದನ್ನು ಹೆಂಗೆ ಪಿರಾಮಲ್ ಫೈನಾನ್ಸ್ ಕಂಪನಿ ಇದನ್ನು ಹೆಂಗೆ ಪಾಸ್ ಮಾಡಿತು ಅನ್ನೋದೇ ಇದು ದೊಡ್ಡ ಪ್ರಶ್ನೆ. ಬರ್ಬೋದು, ಯಾರು ಚರ್ಚೆಗೆ ಬರ್ತಿರೋ ದಯವಿಟ್ಟು ಬನ್ನಿ. ಬ್ರಿಗೇಡ್ ನ್ಯೂಸ್ ಕನ್ನಡ ಓಪನ್ ಆಗಿ ನಿಮಗೊಂದು ಚರ್ಚೆಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಯಾರಾದರೂ ಪಿರಾಮಲ್ ಫೈನಾನ್ಸ್ ಕಂಪನಿಗೆ ಸಂಬಂಧಪಟ್ಟವರು ನಾನು ಇದನ್ನು ವಹಿಸ್ಕೊಂಡು ಆ ಕಂಪನಿಯನ್ನು ವಹಿಸ್ಕೊಂಡು ಮಾತಾಡ್ತೀನಿ ಅಂತ ಬರೋರಾದರೆ ವಿತ್ ಡಾಕ್ಯುಮೆಂಟ್ಸ್ ನೀವು ಬನ್ನಿ, ವಿತ್ ಡಾಕ್ಯುಮೆಂಟ್ಸ್ ನಾವು ಬರ್ತೀವಿ. ಯಾವುದು ಕೂಡ ವ್ಯಾಲಿಡ್ ಅಲ್ಲ. ಜೊತೆಗೆ ಆ ಕರುಣಾಕರ್ ಅನ್ನುವಂಥ ವ್ಯಕ್ತಿ ಮಾಡಿರುವಂಥ ಮೋಸ ಇದೆಯಲ್ಲ, ಮಹಾ ಮೋಸ. ಚೆಕ್ ಬೌನ್ಸ್ ಆದರೆ ಅವನು ಅರೆಸ್ಟ್ ಆಗಿಲ್ಲ ಅಂತ ಅಂದರೆ ಇನ್ನು ಅವನು ಆರಾಮಾಗಿ ರಾಜಾರೋಷವಾಗಿ ನೀನೇನು ಬೇಕಾದ್ರೆ ಮಾಡ್ಕೋ, ಕೇಸ್ ಹಾಕೊಂತೀಯ ಹಾಕೋ ಅಂದರೆ ಎಲ್ಲರನ್ನೂ ಕೊಂಡ್ಕೊಂಡ್ಬಿಟ್ಟಿದ್ದಾನ ಕರುಣಾಕರ್ ಅನ್ನುವಂಥ ವ್ಯಕ್ತಿ. ಪೊಲೀಸ್ನ ಕೊಂಡ್ಕೊಂಡಿದ್ದಾನೆ, ಫೈನಾನ್ಸ್ ಕಂಪನಿನ ಕೊಂಡ್ಕೊಂಡಿದ್ದಾನೆ, ಇನ್ನು ಯಾರನ್ನು ಕೊಂಡ್ಕೊಂಡಿದ್ದಾನೋ. ಅಂದರೆ ಅಷ್ಟವನು ರಾಜಾರೋಷವಾಗಿದ್ದಾನೆ ಅಂತ ಅಂದರೆ ಅವನಿಗೆ ಯಾರದೇ ಭಯ ಇಲ್ಲ. ಇಷ್ಟು ಕುಮ್ಮಕ್ಕೆ ಕೊಟ್ಟವ್ರು ಯಾರು ಅವನಿಗೆ? ಈಗ ಈ ಒಬ್ಬ ಹೆಣ್ಣು ಬಂದು ನಂಗೆ ಮೋಸ ಆಗಿದೆ ಅಂತಾರೆ ಅಂದರೆ ಕರುಣಾಕರ್ ಎಂಬ ವ್ಯಕ್ತಿಯ ಹಿಂದೆ ಅದೆಷ್ಟು ಜನ ಮೋಸ ಹೋದವರು ಇದ್ದಾರೆ. ಇಲ್ಲಿ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಜೊತೆಗೆ ನೋಡಿ, ಅವನು ಚೆಕ್ ಕೊಟ್ಟಿದ್ದಾನೆ, ಇದನ್ನು ಕೂಡ ಅವ್ರು ತಂದಿದ್ದಾರೆ ನೋಡಿ. ಇದೇ ಚೆಕ್ ನಾವು ಸ್ಕ್ಯಾನ್ ಮಾಡಿ ನಿಮಗೆ ತೋರಿಸ್ತೀವಿ. ಈ ಕಡೆ ನಿಮಗೆ ಸ್ಕ್ಯಾನ್ ಮಾಡಿರುವಂತಹ ವಿತ್ ಒರಿಜಿನಲ್ ಕಾಪಿ ನಿಮಗೆ ಶೋ ಆಗುತ್ತೆ ನೋಡಿ. ಇದು ಕರುಣಾಕರಂ ಕಣ್ಣೈರಾಮ್ ಕೆ ಕರುಣಾಕರ್ ಇವರ ಡ್ಯಾಡಿ ಕಣ್ಣೈರಾಮ್ ಅವ್ರಿಗೆ ಕೊಟ್ಟಿರುವಂಥ ಚೆಕ್. ಇದು ಬೌನ್ಸ್ ಆಗಿದೆ ಈ ಚೆಕ್. ಅದು ಎಷ್ಟು? 21 lakhs rupees. 21 ಲಕ್ಷ ಬೌನ್ಸ್ ಆದರೆ ಬ್ಯಾಂಕ್ ಸುಮ್ಮನೆ ಬಿಡುತ್ತೇನ್ರಿ? ಇವನು ಹೆಂಗ್ರಿ ಕರುಣಾಕರ್ ಆರಾಮಾಗಿ ಆಚೆ ಕಡೆ ಇದ್ದಾನೆ. ಜೊತೆಗೆ ಆವಾಜ್ಗಳನ್ನ ಹಾಕೊಂಡು ಎಲ್ಲ ಹೋಗ್ತೀಯೋ ಹೋಗು, ಯಾರ ಹತ್ರ ಹೋಗ್ತೀಯೋ ಹೋಗು, ಏನು ಮಾಡ್ತೀಯೋ ಮಾಡ್ಕೊ, ನಾನು ಹೆದರಲ್ಲ. ಏನು ಹೇಳಿರೋದವರು? ಹಾಗೆ ತಾನೆ? ಹೌದು. ಹಾಂ, ನಾವೇನಾದ್ರು ನೀವು ದುಡ್ಡು ಕೊಟ್ಟಿಲ್ಲ, ಇಲ್ಲಿ ಫೈನಾನ್ಸ್ ಅವ್ರ ಮನೆ ಹತ್ರ ಬಂದಿದ್ದಾರೆ ಅಂದರೆ ನಾನು ನಿಮ್ಗೆ ಕೊಟ್ಟನಲ್ಲ ದುಡ್ಡು, ಏನ್ರಿ ಮಾಡಿದ್ರಿ, ಏನಕ್ಕೆ ಕೇಳ್ತೀರಾ
ಮನೇಲಿ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಕೊಡಿ ಅಂದರೆ ಅದು ನನಗೆ ಅದಕ್ಕೂ ಸಂಬಂಧ ಇಲ್ಲ. ಅದು ನಿಂತ ಹಣೆ ಬರ, ನಿನ್ನ ತಲೆ ಬಿಸಿ, ಅದು ನೀವು ನೋಡ್ಕೊಳ್ಳಿ ಅಂತಾನೆ. ನಮ್ಮ ಮನೆ ದುಡ್ಡು ತಿಂದ್ಬಿಟ್ಟು ನನಗೆ ಈ ಥರ ಮಾತುಗಳು ಹೇಳ್ತಾನೆ. ಓಕೆ, ಇದನ್ನು ಬ್ರಿಗೇಡ್ ನ್ಯೂಸ್ ಕನ್ನಡ ಇಷ್ಟಕ್ಕಂತರೂ ದೇವರಾಣೆ ಬಿಡಲ್ಲ. ಯಾಕಂತಂದರೆ ನಾವು ಮಹಿಳೆಯರಿಗೆ ಶೋಷಣೆ ಆದರೆ ನಿಜವಾಗ್ಲೂ ಸಹಿಸಲ್ಲ. ಹೆಂಗೆ ಹೋರಾಟ ಮಾಡಬೇಕು ಅದೇ ಮಾರ್ಗದಲ್ಲಿ ಹೋರಾಟ ಮಾಡ್ತೀವಿ. ಇವತ್ತೇನು ಈ ಹೆಣ್ಣು ನಿಮ್ಮ ಮುಂದೆ ಅಳ್ತಾ ಕೂತಿದ್ದಾಳೋ, ಈಕೆಗೆ ನ್ಯಾಯ ಸಿಕ್ಕೋವರೆಗೂ ಕೂಡ ನಾವು ಬಿಡಲ್ಲ. ಸಿಕ್ಕಾದ ಮೇಲೂ ಕೂಡ ನಿಮಗೆ ತೋರಿಸ್ತೀವಿ ನಾವು ಯಾವ ರೀತಿ ಇದು ಇಂಪ್ಯಾಕ್ಟ್ ಆಯಿತು ಆ ಫೈನಾನ್ಸ್ ಕಂಪನಿ ಮೇಲೆ, ಈ ಹೆಣ್ಣಿಗೆ ಹೇಗೆ ನ್ಯಾಯ ಸಿಕ್ತು ಅನ್ನೋದನ್ನು ಕೂಡ ನಾವು ತೋರಿಸ್ತೀವಿ. ಆದರೆ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಹೆಚ್ಚೆಚ್ಚಾಗಿ ಹೋಗ್ತಾರೆ. ಆದರೆ ಇಂಥ ಅಮಾಯಕರ ಮೇಲೆ ಅಲ್ಲ. ದಯವಿಟ್ಟು ಮೋಸ ಮಾಡ್ತೀರಾ, ಮಾಡೋದಿದ್ರೆ ಯಾರು ಗಟ್ಟಿಯಾಗಿರ್ತಾರೋ, ಯಾರು ಎಲ್ಲದಕ್ಕೂ ಸಿದ್ಧ ಹೊಡಿ ಬಡಿ ಅಂತಿರ್ತಾರೋ ಹೋಗಿ ಅವ್ರಿಗೆ ಮೋಸ ಮಾಡಿ. ನಿಮ್ಮನ್ನು ಮೋಸ ಮಾಡೋಕ್ಕೆ ಬಿಡಲ್ಲ. ಒಬ್ಬ ಒಂಟಿ ಮಹಿಳೆ, ಹುಷಾರಿಲ್ಲದ ಅಣ್ಣ, ವಯಸ್ಸಾದ ತಂದೆ, ಇಂಥವ್ರ ಮೇಲೆ ನಿಮ್ಮ ಪೌರತ್ವ ತೋರಿಸೋದು. ತಾಯಿ ಇಲ್ಲದ ಹುಡುಗಿ ಯಾಕೆ? ಇನ್ನು ಈ ಫೈನಾನ್ಸ್ ಕಂಪ್ನಿ ನಂಬ್ಕೊಂಡು ಹೆಂಗೆ ಮುಂದೆ ಜನ ಬಂದು ನಿಮ್ಮ ಹತ್ರ ಫೈನಾನ್ಸ್ ತಗೊಳ್ತಾರೆ? ನಿಮ್ಮ ಹೆಸರನ್ನು ಹಾಳು ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಪಿರಾಮಲ್ ಫೈನಾನ್ಸ್ ಕಂಪನಿಯ ಹೆಸರನ್ನು ಹಾಳು ಮಾಡಬೇಕು. ಕಂಪನಿಯನ್ನು ನಾವು ಟಿ ವಿ ಚಾನಲ್ ಮುಂದೆ ಕೂತ್ಕೊಂಡು ಕಂಪನಿ ಹೆಸರನ್ನ ಕೂಗಿ ಒಂದು ಮಹಿಳೆನ ಅಳಿಸಿದ್ರೆ ನಮಗೇನೋ ಸಿಕ್ಬಿಡುತ್ತೆ. ಇಲ್ಲ, ನಿಮ್ಮಲ್ಲೇ ಇರುವ ದಲ್ಲಾಳಿ, ನಿಮ್ಮ ಜೊತೆಗಿರುವಂಥ ದಲ್ಲಾಳಿ ಮಾಡಿರುವಂಥ ಮೋಸಕ್ಕೆ ಇವತ್ತು ಆ ಹೆಣ್ಣು ಬೀದಿಗೆ ಬಿದ್ದಿದ್ದಾಳೆ. ಅವಳ ಪರವಾಗಿ ಬ್ರಿಗೇಡ್ ನ್ಯೂಸ್ ಕನ್ನಡ ನಿಂತ್ಕೊಂಡು ಧ್ವನಿಯನ್ನು ಎತ್ತುತ್ತಾ ಇದೆ. ನೀವು ಎಚ್ಚೆತ್ತುಕೊಳ್ಳದೆ ಇದೇ ಥರದ ಮೋಸಗಳು ಮುಂದುವರಿತಾ ಹೋದರೆ, ಇದೇ ಥರದ ದಲ್ಲಾಳಿಗಳನ್ನು ವಹಿಸ್ಕೊಂಡು ನೀವು ಅವರಿಗೆಲ್ಲ ಆಡಳಿತವನ್ನು ಕೊಟ್ಟು ಮಾಡಿ ನೀವು ಮೋಸ ನಾವು ಹಿಂದೆ ನಾವು ನಿಲ್ತೀವಿ ಅಂತ ಹೋದರೆ ನಾವಂತೂ ಸುಮ್ಮನೆ ಬಿಡೋರಲ್ಲ. ಈ ಕಾರ್ಯಕ್ರಮದ ಇನ್ನಷ್ಟು ಮಾಹಿತಿ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿ ಇಂಪ್ಯಾಕ್ಟ್ ಆದಮೇಲೆ ಬಿಡದೆ ಬ್ರಿಗೇಡ್ ನ್ಯೂಸ್ ಕನ್ನಡ ನಿಮ್ಮ ಮುಂದೆ ತೋರಿಸುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್ ಕನ್ನಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.